ಕಾಂಗ್ರೆಸ್ ಮನೆ ಕತೆ ಹೇಳೋದಕ್ಕೆ ಸಾಕಷ್ಟು ವಿವರ ಇದೆ. ಆದರೆ ಈ ಕಾಂಗ್ರೆಸ್ ಮನೆ ಕತೆ ಇದೆಯಲ್ಲ, ದಿನಕ್ಕೊಂದು ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ. ಒಂದು ಕಡೆಗೆ ದಲಿತ ಸಿಎಂ ಅಂತ ಹೇಳ್ತಾರೆ, ಮತ್ತೊಂದು ಕಡೆಗೆ ಸಂಪುಟ ವಿಸ್ತರಣೆ ಅಂತಾರೆ, ಇನ್ನೊಂದು ಕಡೆಗೆ ನಾನೇ 5 ವರ್ಷ ಸಿಎಂ ಅಂತ ಹೇಳ್ತಾರೆ. ಇದೆಲ್ಲದರ ಬೆಳವಣಿಗೆ ನಡುವೆ ಈಗ ಡೆಡ್ಲೈನ್ ವಿಚಾರ ಕೂಡ ಇವತ್ತು ಮುಂದೆ ಬಂದಿತ್ತು. ಆದರೆ ಇದು ಊಹಾಪೋಹನ ಸತ್ಯನ ಇದ್ರ ಬಗ್ಗೆ ಯಾರಿಗೂ ಕೂಡ ಕ್ಲಾರಿಟಿ ಇರಲಿಲ್ಲ. ಇದೇ ವಿಚಾರವನ್ನು ಪತ್ರಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ರ ಕೇಳಿದಾಗ ಅವರು ಸಹಜವಾಗಿ ಸಿಡಿಮಿಡಿಗೊಂಡ್ರು. ಆದರೆ ಈ ಎಲ್ಲದನ್ನೂ ಕೂಡ ಗಮನಿಸ್ತಾ ಇದ್ರೆ ಕಾಂಗ್ರೆಸ್ ಮನೆಯಲ್ಲಿ ಏನೋ ಒಳಗೆ ಒಂದು ದೊಡ್ಡದಾದಂಥ ಬೆಳವಣಿಗೆ ನಡೀತಾ ಇದೆ. ಹಾಗಾದ್ರೆ ಏನದು ಬೆಳವಣಿಗೆ ನೋಡೋಣ ಬನ್ನಿ ಸ್ಟೋರಿ. ಇದ್ದೇ ಇರುತ್ತೆ, ಅದು ಹೋರಾಟ ಇದ್ದೇ ಇರ್ತದೆ. ಡಿ.ಕೆ. ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇರೋದು ಸಹಜ. ಅದು ಇದು ಹೋರಾಟ ಮುಂದುವರಿತದೆ. ನಮಗೆಲ್ಲರಿಗೂ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಎಂದಿದ್ದಾರೆ. ವಾಚಿಂಗ್ ಅಂಡ್ ವೇಟಿಂಗ್ ಫಾರ್ ಅಪ್ರಾಪ್ರಿಯೇಟ್ ಟೈಮ್. ನಾಳೆ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಆದ್ರೆ ಈ ಬಾರಿಯ ನವೆಂಬರ್ ರಾಜಕೀಯ ಕಾರಣಕ್ಕೆ ಹೆಚ್ಚು ಚರ್ಚೆಯಲ್ಲಿದೆ. ಅಸಲಿಗೆ ಈ ಕಥೆ ಶುರುವಾಗುವುದು ಮಾಜಿ ಸಚಿವ ಕೆ.ಎನ್. ರಾಜಣ್ಣರಿಂದ. ಮೊದಲು ಸೆಪ್ಟೆಂಬರ್ನಲ್ಲಿ ಬದಲಾವಣೆ ಅನ್ನೋ ಮೂಲಕ ಕ್ರಾಂತಿ ಎಂಬ ಚರ್ಚೆ ಹುಟ್ಟುಹಾಕಿದ್ರು. ಈ ಮಾತು ದಿನ ಕಳೆದಂತೆ, ಅಷ್ಟೇ ಯಾಕೆ ತಿಂಗಳುಗಳು ಉರುಳಿದಂತೆ ನಾನಾ ರೂಪ ತಳೀತಾ ಬಂದಿದೆ. ಈ ಪೈಕಿ ನವೆಂಬರ್ನಲ್ಲಿ ಕ್ರಾಂತಿ ಅನ್ನೋದು ಕೂಡ ಒಂದು. ಈ ಕ್ರಾಂತಿ ಮಾತಿಗೆ ತುಪ್ಪ ಸುರಿದ ವಿಪಕ್ಷಗಳು ಸಿಎಂ ಬದಲಾವಣೆ ಖಚಿತ ಅಂತಿವೆ. ಈ ನಡುವೆ ಪದಗ್ರಹಣಕ್ಕೆ ಡಿಕೆ ಡೆಡ್ ಲೈನ್ ಕೊಟ್ಟಿದ್ದಾರೆಂಬ ಊಹಾಪೋಹ ಹರಿದಾಡ್ತಿದೆ. ಆದ್ರೆ ಇಂಥದ್ದೊಂದು ಬೆಳವಣಿಗೆಯನ್ನ ಸಿಎಂ ಗರಂ ಆಗೇ ತಳ್ಳಿ ಹಾಕಿದ್ದಾರೆ. ಸಚಿವರು ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು 21ಕ್ಕೆ ಪದಗ್ರಹಣ ಮಾಡ್ತಾರೆ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಚರ್ಚೆ. ನಿಮ್ಗೆ ಹೇಳಿದ್ರೇನೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನ್ ನೋಡ್ತೀಯ? ಇಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆ? ನಾನು ನೋಡ್ದಿರೋ ಪತ್ರಿಕೆ ಯಾವುದು? ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಡಿ.ಕೆ. ಶಿವಕುಮಾರ್ ಅವರನ್ನ ಪವರ್ ಶೇರಿಂಗ್ ವಿಚಾರವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ, ನವೆಂಬರ್ 21 ಮಾಡಬೇಕು ಸರ್. ಅದು ನನಗೇನು ಗೊತ್ತು ಸರ್, ದೊಡ್ಡ ವಿಷಯ ನನಗೇನು ಗೊತ್ತಾಗುತ್ತೆ? ಅದು ಚೀಫ್ ಮಿನಿಸ್ಟರು, ನಮ್ಮ ಅಧ್ಯಕ್ಷರು, ಹೈಕಮಾಂಡ್ ಗೊತ್ತಿರೋ ವಿಷಯ. ಡಿ.ಕೆ. ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇರೋದು ಸಹಜ. ಅದು ನಾವು ಸಿದ್ದರಾಮಯ್ಯ ಆದ್ಮೇಲೆ ಮನೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ನಾವು ಬಯಸ್ತೀವಿ. ನಾವು ಯಾವಾಗ 28ವರೆಗೂ ಕುರ್ಚಿ ಕಾಲಿಲ್ಲ, ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಕೂತಿದ್ದಾರೆ. ಹೀಗೆ ಕ್ರಾಂತಿ ಇಲ್ಲ ಅಂತಿರೋ ಸಚಿವರು ಸಿದ್ದರಾಮಯ್ಯ 5 ವರ್ಷ ಸಿಎಂ ಎಂಬ ಮಾತನ್ನ ಮತ್ತಷ್ಟು ಗಟ್ಟಿಗೊಳಿಸಿದ್ದಾರೆ. ಯಾವ ಕುರ್ಚಿನೂ ಅಲುಗಾಡ್ತಿಲ್ಲ, ಬದಲಾವಣೆ ಆಗೋದಿಲ್ಲ ಅಂತಿದ್ದಾರೆ. ನಮ್ಮಲ್ಲಿ ಯಾವ ಗುಂಪು ಇಲ್ಲ, ಏನೂ ಇಲ್ಲ. 2028 5 ವರ್ಷ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಕುರ್ಚಿನೂ ಒಳಗಾಡಿಲ್ಲ, 2.5 ವರ್ಷ ಆಯ್ತು ಒಳಗಾಡಿಲ್ಲ. ಮುಂದೆ ಇನ್ನೂ 2.5 ವರ್ಷ ಅಳಗಾಡಂಗಿಲ್ಲ. ಅದು ಕಾಂಗ್ರೆಸ್ದವರು ನಮಗೆಲ್ಲರಿಗೂ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಎಂದಿದ್ದಾರೆ. ಅವಕಾಶ ಕೊಟ್ಟಾಗ ಅವಕಾಶನ ಉಪಯೋಗ ಮಾಡ್ತಾರೆ, ಅವಕಾಶ ಇದ್ದಾಗ ಪಕ್ಷ ನುಡಿಬೇಕು. ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಸಿಎಂ ಬದಲಾವಣೆ ಸರ್, ಸಿಎಂ ಬದಲಾವಣೆ ವರಿಷ್ಠರು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಎಂದಿದ್ದಾರೆ. ಇದು ಬಿಟ್ಟು ನೀವು ಏನೇ ದಿಬ್ಬರಲಾಗ ಹೊಡೆದ್ರೂ ಅದಕ್ಕೆ ಉತ್ತರ ಸಿಗಲ್ಲ. ಆದ್ರೆ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಚರ್ಚೆ ಇನ್ನೂ ಜೀವಂತವಾಗೇ ಇದೆ. ಒಂದು ವೇಳೆ ಬದಲಾವಣೆ ಆದ್ರೆ ನಮ್ಮದು ಒಂದಿರ್ಲಿ ಅಂತ ಸಚಿವ ಮಹದೇವಪ್ಪ ಪ್ರಸ್ತಾಪ ಮಾಡಿದ್ದಾರೆ. ದಲಿತ ಸಿಎಂ ಬಗ್ಗೆ ಹೈಕಮಾಂಡ್ ಹಂತದಲ್ಲಿ ತೀರ್ಮಾನ ಆಗಬೇಕು, ಹೈಕಮಾಂಡ್ ನಮ್ಮ ಪರ ಇದೆ ಅಂದಿದ್ದಾರೆ. ಇದ್ದೇ ಇರುತ್ತೆ, ಅದು ಹೋರಾಟ ಇದ್ದೇ ಇರ್ತದೆ. ಶಿಕ್ಷಣ ಇದು ಹೋರಾಟ ಮುಂದುವರಿತದೆ. ಅದು ಯಾವಾಗ ತೀರ್ಮಾನ ಆಗುತ್ತೋ ಅದು ಹೈಕಮಾಂಡ್ಗೆ ಬಿಟ್ಟಿರೋ ರಾಜಕೀಯ ಪಕ್ಷ ನೋಡಿ. ಹೋರಾಟ ಅಂತೂ ಇದ್ದೇ ಇರ್ತದೆ, ಅದು ನಿರ್ಣಯ ಆಗೋದು ಹೈಕಮಾಂಡ್ ಹಂತದಲ್ಲಿ. ಸಾಧ್ಯ ಆಗಲ್ಲ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಮಾಡಲ್ಲ ಅಂತ ಹೇಳಿದ್ದಾರೆ. ಮೇ ಬಿ ವಾಚಿಂಗ್ ಅಂಡ್ ವೇಟಿಂಗ್ ಫಾರ್ ಅಪ್ರಾಪ್ರಿಯೇಟ್ ಟೈಮ್. ಅಲ್ಲ, ಮಗುವಾದ್ರೂ ಕೂಡ ಹಸುವಾದಾಗ ಅಳುತ್ತೆ ಸರ್, ಅತ್ತಾಗ್ಲೇ ಹಾಲು ಕುಡಿಸೋದು. ಹಾಗೆ ಅದು ತಾಯಿಗೆ ಗೊತ್ತಾಗಬೇಕಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕೂತಿದಾರಲ್ಲ, ತಾಯಿ ಕರುಣೆ ಇರೋದ್ರಿಂದ ಎಲ್ಲ ನಡ್ಕೊಂಡು ಹೋಗ್ತಾ ಇರೋದು. ಈ ನಡುವೆ ನಾಯಕತ್ವ ಬದಲಾವಣೆ ಚರ್ಚೆಯ ಹೊತ್ತಿನಲ್ಲೇ ಹೋದಲ್ಲಿ ಬಂದಲ್ಲಿ ಮುಂದಿನ ಸಿಎಂ ಘೋಷಣೆಗಳು ಮೊಳಗ್ತಿವೆ. ಇದೀಗ ಚಿತ್ರದುರ್ಗದಲ್ಲಿ ಮುಂದಿನ ಡಿಸಿಎಂ ಜಮೀರ್ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ, ಭಿತ್ತಿಪತ್ರ ಪ್ರದರ್ಶಿಸಿದ್ದಾರೆ.
ಮೇಲ್ನೋಟಕ್ಕೆ ಕಾಂಗ್ರೆಸ್ನಲ್ಲಿ ಏನಾಗ್ತಿಲ್ಲ ಎಂಬಂತೆ ಕಂಡ್ರು ಒಳಗೊಳಗೆ ನಡೀತಿರೋ ಬೆಳವಣಿಗೆ, ನಾಯಕರ ಬಾಯಿಂದ ಹೊರಬರ್ತಿರೋ ಮಾತುಗಳು ಚರ್ಚೆಗೀಡು ಮಾಡಿವೆ. ಈ ನಡುವೆ ನಾಳೆಯಿಂದ ನವೆಂಬರ್ ಶುರುವಾಗಲಿದ್ದು ಅದ್ಯಾವ ಕ್ರಾಂತಿನಾ ಇಲ್ಲ ಬರೀ ಭ್ರಾಂತಿನಾ ಕಾದು ನೋಡಬೇಕಿದೆ. ಪ್ರಸನ್ನ ಗಾಂವ್ಕರ್ ಜೊತೆ ಈರಣ್ಣ ಬಸ್ವ, TV9 ಬೆಂಗಳೂರು.